ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಸ್ಮಯದ ಬಗ್ಗೆ ತಿಳಿಸೋದಕ್ಕೆ ಅಥವಾ ವಿಷಯವನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ. ಬಹಳಷ್ಟು ಮಂದಿಗಿದು ತಿಳಿದಿರಲಿಕ್ಕೆ ಇಲ್ಲ, ತಿಳಿದಿದ್ದರೂ ತಿಳಿದಿರ್ಬೋದು, ಕೆಲವೊಂದು ಜನಕ್ಕೆ ತಿಳಿದಿರ್ಬೋದು. ಏನು ಅಂದರೆ, ನಮ್ಮ ನೆಲ ಭರತ ಭೂಮಿ ಏನಿದೆ, ಈ ನೆಲದಲ್ಲಿ ಅನೇಕ ರೀತಿಯ ವಿಸ್ಮಯಗಳಿದೆ. ಮತ್ತು ಜಗತ್ತು ಅಥವಾ ಸೈನ್ಸು ಅಂತ ಏನು ಹೇಳ್ಕೊತಾ ಇದ್ದಾರೆ ಇವತ್ತು, ನಾವು ಅದನ್ನು ಕಂಡುಹಿಡಿದ್ವಿ, ನಾವು ಇದನ್ನು ಕಂಡುಹಿಡಿದೀವಿ ಅಂತ ಹೇಳೋದಕ್ಕೆ ಮುಂದೆ ಬರ್ತಾರೆ ಯಾವಾಗಲೂ ಸಹ. ಅದನ್ನು ನಮ್ಮ ಏನು ಸನಾತನ ಜನರು ಅಥವಾ ನಮ್ಮ ಇತಿಹಾಸದಲ್ಲಿ ನಮ್ಮ ಹಿರಿಯರು ಯಾವತ್ತೂ ಹೇಳಿಬಿಟ್ಟಿದ್ದಾರೆ ಆಗಲೇ. ಆದರೆ ಈಗ ಆ ಸೈನ್ಸ್ ಅಂತಕ್ಕಂಥದ್ದು, ವಿಜ್ಞಾನ ಅಂತಕ್ಕಂಥದ್ದು ಏನಿದೆ, ನಮಗೆ ಏನು ಹೇಳ್ತಾ ಇದೆ ಅಂದರೆ, ಈಗ ನಾವು ಕಂಡುಹಿಡಿದಿದ್ದು ಈಗಿದೆ ಅದು ಅಂತಕ್ಕಂಥದ್ದು ವಿಷಯ ಅದು ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಅವರಿಗಿಂತ ಮುಂಚಿತವಾಗಿಯೂ ಸಹ ನಮ್ಮ ಹಿರಿಯರು, ಭರತ ಭೂಮಿಯ ಹಿರಿಯರು ಅದನ್ನೆಲ್ಲವನ್ನೂ ಸಹ ಏನು ತೋರಿಸಿಕೊಟ್ಟು ಹೋಗಿದ್ದಾರೆ. ಆದರೆ ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಅದರಲ್ಲಿ ಒಂದೆರಡು ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಮೊದಲನೇ ಬಾರಿಗೆ ಬ್ರಹ್ಮದೇವರು ಏನು ಉದ್ಭವಿಸ್ತಾರೆ ವಿಷ್ಣುವಿನ ನಾಭಿಯಿಂದ, ಆಗ ಅವರು ಯಾವ ಶಬ್ದವನ್ನು ಮಾಡಿದ್ದು ಅಂತಂದರೆ, ಅದು ಏನು ಓಂಕಾರ ಶಬ್ದವನ್ನು ಮಾಡಿದ್ದು ಅಂತಂದು ಹೇಳ್ತಾರೆ. ಹೌದಾ? ನಮ್ಮ ಇತಿಹಾಸದಲ್ಲಿ ಅಥವಾ ನಮ್ಮ ಭರತ ಭೂಮಿಯ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಅವರು ಓಂ ಅಂತಕ್ಕಂಥ ಶಬ್ದವನ್ನು ಉಚ್ಚಾರ ಮಾಡ್ತಾರೆ. ಅಂದರೆ ಬ್ರಹ್ಮಾಂಡದ ಒಂದು ಶಬ್ದ, ಬ್ರಹ್ಮದೇವರು ಉಚ್ಚಾರ ಮಾಡಿರ್ತಕ್ಕಂಥದ್ದು ಓಂಕಾರ, ಓಂ ಅಂತೇಳಿ ಉಚ್ಚಾರಣೆ ಮಾಡಿರ್ತಕ್ಕಂಥದ್ದು ಅದು ನಮಗೆ ಯಾವತ್ತಿನಿಂದನೂ ಇತಿಹಾಸದ ನಮ್ಮ ಏನು ಈ ಭರತ ಭೂಮಿಯ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾವತ್ತೂ ನಮ್ಮ ಹಿರಿಯರು ಹೇಳಿಬಿಟ್ಟಿದ್ದಾರೆ. ಆದರೆ ಇತ್ತೀಚೆಗಷ್ಟೇ ನಾಸಾದವರು ಏನು ಕಂಡುಹಿಡಿದಿದ್ದಾರೆ ಅಂತಂದರೆ, ಇತ್ತೀಚೆಗಷ್ಟೇ ಸುಮಾರು ವರ್ಷಗಳ ಕಾಲ ಆಯಿತು. ಆದರೆ ಅವರು ಏನು ಸ್ಪೇಸಿನ ಸೌಂಡನ್ನು ಕಂಡುಹಿಡಿದಿದ್ದಾರೆ. ಈ ಸ್ಪೇಸ್ ಅಂದರೆ ಈ ಬ್ರಹ್ಮಾಂಡ, ಈ ಏನು ಆಕಾಶ ಅಥವಾ ಪೃಥ್ವಿ, ಇಡೀ ಬ್ರಹ್ಮಾಂಡದ ಏನು ಸ್ಪೇಸಲ್ಲಿ ಇರ್ತೀವಲ್ಲ, ಆ ಸೌಂಡು ಏನಂತ ಕಂಡುಹಿಡಿದ್ರೆ, ಅದು ಒಂಥರ ಶಬ್ದ ಮಾಡುತ್ತೆ. ಯಾವ ಥರ ಅಂದರೆ ಅಂತ ಶಬ್ದ ಮಾಡುತ್ತೆ ಅಂತಕ್ಕಂಥದ್ದು. ಅಂದರೆ ಅದು ಓಂಕಾರ, ಓಂ ಅಂತಕ್ಕಂಥ ಶಬ್ದವನ್ನೇ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಅವ್ರು ಈಗ ಕಂಡುಹಿಡಿದಿದ್ದಾರೆ, ನಾಸಾದವರು. ಸೊ ಇದು ಏನು ಗೊತ್ತಾಗುತ್ತೆ, ಅವರು ಈಗ ಕಂಡುಹಿಡಿದಿದ್ದಾರೆ. ನಮ್ಮ ಹಿರಿಯರು ಯಾವತ್ತೂ ಹೇಳಿದ್ದಾರೆ, ಇಡೀ ಬ್ರಹ್ಮಾಂಡ ಮತ್ತು ಬ್ರಹ್ಮದೇವರೇ ಉಚ್ಚಾರಣೆ ಮಾಡಿರ್ತಕ್ಕಂಥದ್ದು ಏನು ಅಂದರೆ ಅದು ಓಂಕಾರ ಅಂತಕ್ಕಂಥದ್ದು. ಹೌದಾ? ಈ ರೀತಿಯಾಗಿ ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರು ಯಾವತ್ತೋ ಹೇಳಿರ್ತಕ್ಕಂಥ ವಿಷಯವನ್ನು ವಿಜ್ಞಾನ ಈಗ ಹೇಳ್ತಾ ಇದೆ ಅಷ್ಟೇ. ಅದನ್ನು ನಾವು ನಂಬ್ತಾ ಇದ್ದೀವಿ. ವಿಜ್ಞಾನಕ್ಕೆ ನಾವು ಏನು ಚಪ್ಪಾಳೆಯನ್ನು ತಡ್ತಾ ಇದ್ವಿ, ಅಥವಾ ವಿಜ್ಞಾನ ಭಾರಿ ಗ್ರೇಟ್ ಅಂತ ಹೇಳ್ತಾ ಇದ್ವಿ, ಅಭಿನಂದನೆಗಳು ಅಂತ ಹೇಳ್ತಾ ಇದ್ದೀವಿ. ಆದರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು, ಅವರು ತೋರಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಪ್ರಶ್ನಿಸೋಕ್ಕೂ ಹೋಗ್ತಾ ಇಲ್ಲ, ಅಥವಾ ನಾವು ಕಂಡುಹಿಡಿಯೋಕ್ಕೂ ಹೋಗ್ತಾ ಇಲ್ಲ, ಅದನ್ನು ತಿಳ್ಕೊಳ್ಳೋಕ್ಕೂ ಹೋಗ್ತಾ ಇಲ್ಲ. ಈಗ ಅವರು ಮಾಡ್ತಾ ಇದ್ದಾರೆ, ಅದನ್ನು ನಾವು ನಂಬ್ತಾ ಇದ್ದೀವಿ ಅಷ್ಟೇ. ಅದನ್ನು ಎಂದೋ ಹಿರಿಯರು ಹೇಳಿಬಿಟ್ಟಿದ್ದಾರೆ. ಹೌದಾ? ಅವ್ರಿಗಿಂತ ಮುಂಚಿತವಾಗಿ, ಅಂದರೆ ವಿಜ್ಞಾನಕ್ಕಿಂತ ಮುಂಚಿತವಾಗಿ ನಮ್ಮ ಹಿರಿಯರೇ ಹೇಳಿದ್ದಾರೆ ಅದನ್ನು. ಇದು ಭರತ ಭೂಮಿಯ ಒಂದು ಕ್ವಾಲಿಟಿ ಮತ್ತು ಸ್ಪೆಷಲ್. ಇನ್ನೊಂದು ವಿಸ್ಮಯ ಏನು ಅಂತಂದರೆ, ನಮ್ಮ ಕೈಲಾಸ ಪರ್ವತ ಹಿಮಾಲಯದಲ್ಲಿದೆ. ಹೌದಾ? ಉತ್ತರದ ಹಿಮಾಲಯದಲ್ಲಿದೆ. ಈ ಕೈಲಾಸ ಪರ್ವತದ ಏನು ಕೆಳಗಡೆಗೆ, ಕೈಲಾಸ ಪರ್ವತದ್ದು ಅದ್ಭುತವಾಗಿರ್ತಕ್ಕಂತಹ ವಿಷಯ ಇದೆ. ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹಂಚ್ಕೋತೀನಿ. ಆದರೆ ಈಗ ಕೈಲಾಸ ಪರ್ವತದ ಕೆಳಗಡೆಗೆ ಏನಿದೆ, ಮಾನಸ ಸರೋವರ ಇದೆ. ಮಾನಸ ಸರೋವರ ನಿಮಗೆ ಗೊತ್ತಿದೆ, ಅದು ಸಿಹಿ ನೀರಿನ ಸರೋವರ. ಮಾನಸ ಸರೋವರ ಸಿಹಿ ನೀರಿನ ಸರೋವರ. ಅದನ್ನು ಉಪಯೋಗಿಸ್ಬೋದು, ನೀರನ್ನು ಕುಡಿಯಲೂಬಹುದು ಸಹ. ಅಲ್ಲಿ ಸುತ್ತಮುತ್ತಲೂ ಸಹ ಯಾವುದೇ ರೀತಿಯಾಗತಕ್ಕಂಥ ಪ್ರತಿಕೂಲ ವಾತಾವರಣ ಇಲ್ಲ. ಆದರೂ ಸಹ ಆ ಮಾನಸ ಸರೋವರ ಏನು ನೀರು ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ನೀರು. ಅದೇ ರೀತಿ ಅದರ ಹತ್ತಿರನೇ ಇನ್ನೊಂದು ಏನು ಸರೋವರ ಇದೆ, ಅದನ್ನು ರಾಕ್ಷಸ ಸರೋವರ ಅಂತ ಕರಿತೀವಿ. ಆ ನೀರು ಏನು ಕುಡಿಲಿಕ್ಕೆ ಯೋಗ್ಯ ಇಲ್ಲ, ಅದು ನೀರು. ಹೌದಾ? ಅಂದರೆ ಆ ನೀರು ಉಪ್ಪು ನೀರು ಅದು. ಹೌದಾ? ನೋಡಿ, ಒನ್ ಡೇ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲೇ ಇದೆ. ಎರಡು ಮಾನಸ ಸರೋವರನೂ ಅಲ್ಲೇ ಇದೆ, ಜೊತೆಗೆ ರಾಕ್ಷಸ ಸರೋವರನೂ ಅಲ್ಲೇ ಇದೆ. ಆದರೆ ಒಂದು ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆ, ಒಂದು ನೀರು ಕುಡಿಯಲಿಕ್ಕೆ ಯೋಗ್ಯವಾಗಿಲ್ಲ. ನೋಡಿ, ಎರಡೂ ಒಂದೇ ಕ್ಲೈಮೆಟಿಕ್ ಕಂಡೀಷನ್ನಲ್ಲಿ ಇದೆ. ಆದರೆ ಇನ್ನೊಂದು ಎಷ್ಟು ಡಿಫ್ರೆನ್ಸ್ ಆಗಿದೆ. ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು. ಹೌದಾ? ಬ್ಯಾಲೆನ್ಸ್ ಇದೆ, ಅಲ್ಲೇ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಅಂದರೆ ನಮ್ಮ ಒಂದು ಸ್ಥಳ, ನಮ್ಮ ಒಂದು ನೆಲ,
ಹೌದಾ? ಇದು ಎಷ್ಟು ವಿಸ್ಮಯಕಾರಿಯಾಗಿದೆ ಅಂದರೆ ಇದನ್ನು ಯಾರೂ ಸಹ ವಿಜ್ಞಾನಿಗಳು ಸಹ ನೀರು ಏಕೆ ಉಪ್ಪಾಗಿದೆ ಅಲ್ಲೇ ಅದೇ ಕ್ಲೈಮೇಟಿಕ್ ಕಂಡೀಷನಲ್ಲಿದೆ, ಎರಡೂ ಒಂದೇ ಕಡೆಗಿದೆ. ಆದರೆ ಒಂದು ಸರೋವರ ನೀರು ಸಿಹಿಯಾಗಿದೆ, ಇನ್ನೊಂದು ಸರೋವರ ನೀರು ಉಪ್ಪಾಗಿದೆ. ಯಾಕೆ ಇದು ಅಂತಕ್ಕಂಥದ್ದು ವಿಜ್ಞಾನಿಗಳಿಗೆ ಗೊತ್ತಾಗ್ತಾ ಇಲ್ಲ. ಹೌದಾ? ವಿಜ್ಞಾನಿಗಳಿಗೆ ಗೊತ್ತಾಗ್ತಾ ಇಲ್ಲ. ಇದು ಯಕ್ಷ ಪ್ರಶ್ನೆ ಆಗಿದೆ ವಿಜ್ಞಾನಿಗಳಿಗೆ ಸಹ. ಸೊ ಈ ರೀತಿಯಾಗಿರ್ತಕ್ಕಂಥ ವಿಸ್ಮಯಗಳು ನಮ್ಮ ದೇಶದಲ್ಲಿ, ನಮ್ಮ ನೆಲದಲ್ಲಿ ಬಹಳಷ್ಟು ಇವೆ. ಅದ್ಭುತವಾಗಿರ್ತಕ್ಕಂಥ ವಿಸ್ಮಯಗಳಿವೆ. ಸೊ ಇದನ್ನೆಲ್ಲವನ್ನು ಸಹ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೀವೆಲ್ಲರೂ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ವಿಷಯಗಳನ್ನು, ಒಳ್ಳೊಳ್ಳೆ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಧನ್ಯವಾದಗಳು.